ಮೊದಲನೆಯ ಪ್ರಶ್ನೆ, ಡ್ರೈ ಟೊಮೆಟೊ ತಿನ್ನುವುದರಿಂದ ಯಾವ ರೋಗ ಕಡಿಮೆಯಾಗುತ್ತದೆ? ಎ. ಲಂಗ್ಸ್ ಇನ್ಫೆಕ್ಷನ್, ಬಿ. ಕಿಡ್ನಿ ಸ್ಟೋನ್, ಸಿ. ಹೃದಯದ ಸಮಸ್ಯೆ, ಡಿ. ಬ್ಲಡ್ ಕ್ಯಾನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಲಂಗ್ ಇನ್ಫೆಕ್ಷನ್. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮಂದಿ ಮಾತನಾಡುವಂತಹ ಭಾಷೆ ಯಾವುದು? ಎ. ತಮಿಳು, ಬಿ. ಕನ್ನಡ, ಸಿ. ಹಿಂದಿ, ಡಿ. ತೆಲುಗು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಿಂದಿ ಭಾಷೆ. ಇನ್ನು ಮೂರನೆಯ ಪ್ರಶ್ನೆ, ಅತಿಯಾಗಿ ಯೋಚನೆ ಮಾಡಿದರೆ ಯಾವ ಆರೋಗ್ಯದ ಸಮಸ್ಯೆ ನಮಗೆ ಬರುತ್ತದೆ? ಎ. ಮರೆವು, ಬಿ. ಕಿಡ್ನಿ ಸಮಸ್ಯೆ, ಸಿ. ತಲೆನೋವು, ಡಿ. ಹೃದಯದ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮರೆವು ಬರಬಹುದು. ನಾಲ್ಕನೆಯ ಪ್ರಶ್ನೆ, ಬಬ್ರುವಾಹನನ ತಂದೆಯ ಹೆಸರೇನು? ಎ. ಧರ್ಮರಾಯ, ಬಿ. ಅರ್ಜುನ, ಸಿ. ಕರ್ಣ, ಡಿ. ಭೀಮಸೇನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅರ್ಜುನ. ಐದನೆಯ ಪ್ರಶ್ನೆ, ಅಕ್ಕಿ ಮೂಲತಃ ಎಲ್ಲಿಂದ ಬಂತು? ಎ. ಚೀನಾ, ಬಿ. ನೇಪಾಳ, ಸಿ. ನಮ್ಮ ಭಾರತ, ಡಿ. ರಷ್ಯಾದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚೈನಾದಿಂದ. ಆರನೆಯ ಪ್ರಶ್ನೆ, ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಎ. ನೇತ್ರಾವತಿ, ಬಿ. ಶರಾವತಿ, ಸಿ. ಯಮುನಾ, ಡಿ. ಗಂಗಾ ನದಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶರಾವತಿ. ಏಳನೆಯ ಪ್ರಶ್ನೆ, ಹಸಿ ಬೆಳ್ಳುಳ್ಳಿಯನ್ನ ತಿನ್ನುವುದರಿಂದ ಏನು ಉಪಯೋಗ? ಎ. ಕ್ಯಾನ್ಸರ್ ನಿವಾರಣೆ, ಬಿ. ಶುಗರ್ ನಿಯಂತ್ರಣ, ಸಿ. ಬಿಪಿಯನ್ನ ಕಡಿಮೆ ಮಾಡುತ್ತದೆ, ಡಿ. ಗ್ಯಾಸ್ಟ್ರಿಕ್ ಅನ್ನ ನಿಯಂತ್ರಣ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಯಾನ್ಸರ್ ನಿಯಂತ್ರಣ ಮಾಡುತ್ತದೆ. ಎಂಟನೆಯ ಪ್ರಶ್ನೆ, ಜೇನುತುಪ್ಪದಲ್ಲಿ ಯಾವುದು ಹೆಚ್ಚಾಗಿ ಕಂಡುಬರುತ್ತದೆ? ಎ. ಪ್ರೋಟೀನ್ಸ್, ಬಿ. ಕಾರ್ಬೋಹೈಡ್ರೇಟ್ಸ್, ಸಿ. ವಿಟಮಿನ್ಸ್, ಡಿ. ಐರನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾರ್ಬೋಹೈಡ್ರೇಟ್ಸ್. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಪಿನ್ ಕೋಡ್ ಅನ್ನ ಯಾವಾಗ ಪರಿಚಯಿಸಿದರು? ಎ. 1994, ಬಿ. 1996, ಸಿ. 1999, ಡಿ. 1972. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1972. ಹತ್ತನೆಯ ಪ್ರಶ್ನೆ, ಸ್ಯಾಮ್ಸಂಗ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ. ಅಮೆರಿಕ, ಬಿ. ಕೊರಿಯಾ, ಸಿ. ಭಾರತ, ಡಿ. ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕೊರಿಯಾ. ಇನ್ನು 11ನೆಯ ಪ್ರಶ್ನೆ, ವಿವೋ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ. ಅಮೆರಿಕ, ಬಿ. ಇಂಗ್ಲೆಂಡ್, ಸಿ. ನಮ್ಮ ಭಾರತ, ಡಿ. ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚೈನಾ ದೇಶಕ್ಕೆ ಸೇರಿದಂತಹ ಕಂಪನಿ. 12ನೆಯ ಪ್ರಶ್ನೆ, ರಕ್ತ ವೇಗವಾಗಿ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ. ಕೋಳಿ ಮೊಟ್ಟೆ, ಬಿ. ಮಾಂಸ, ಸಿ. ಮೀನಿನ ಮಾಂಸ, ಡಿ. ಪಾಲಕ್ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಡಿ ಪಾಲಕ್ ಸೊಪ್ಪು. 13ನೆಯ ಪ್ರಶ್ನೆ, ಯಾವುದನ್ನು ದಕ್ಷಿಣದ ಕಾಶ್ಮೀರ ಎಂದು ಕರೆಯಲಾಗುತ್ತದೆ? ಎ ನಮ್ಮ ಕರ್ನಾಟಕ, ಬಿ ಅಸ್ಸಾಂ, ಸಿ ಕೇರಳ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯವನ್ನ. 14ನೆಯ ಪ್ರಶ್ನೆ, ಗಣೇಶನಿಗೆ ಎಷ್ಟು ಹೆಸರುಗಳಿಂದ ಕರೆಯುತ್ತಾರೆ? ಎ 102, ಬಿ 99, ಸಿ 108, ಡಿ 100. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 108 ಹೆಸರುಗಳಿಂದ. 15ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಸರ್ವರೋಗಕ್ಕೂ ತುಂಬಾ ಒಳ್ಳೆಯದ್ದು? ಎ ಸಿಂಹ, ಬಿ ಆನೆ, ಸಿ ಹುಲಿ, ಡಿ ಕತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕತ್ತೆಯ ಹಾಲು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಅಲೋವೆರಾ ಗಿಡವನ್ನ ಮನೆಯ ಬಾಗಿಲಿಗೆ ಕಟ್ಟಿದರೆ ಏನು ಪ್ರಯೋಜನ? ಎ ದೃಷ್ಟಿದೋಷ ನಿವಾರಣೆ, ಬಿ ಲಕ್ಷ್ಮಿಯ ಆಗಮನವಾಗುತ್ತದೆ, ಸಿ ವಿಘ್ನಗಳು ನಿವಾರಣೆಗಾಗುತ್ತವೆ, ಡಿ ನಮ್ಮ ಆಯುಸ್ಸು ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿದೋಷ ನಿವಾರಣೆ ಮತ್ತು ಆಪ್ಷನ್ ಸಿ ವಿಘ್ನ ನಿವಾರಣೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.